ಹಾಯ್ ಹಲೋ ನಮಸ್ಕಾರ ಗೈಸ್, ನೀವು ನೋಡ್ತಿದ್ದೀರಾ MR ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಿಶನ್ ಭಾರದ್ವಾಜ್. ನಾವಿವತ್ತು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಪಯ್ಯಡಿಕೆ ಪಂಚಾಯತ್ನ ಬಾಯರು ಗ್ರಾಮದ ಬಳ್ಳೂರಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಜಾಗ ಸೇಲಿಗಿದೆ, ಹಾಗಾಗಿ ಮನೆ ಪ್ಲಸ್ ತೋಟ. ನಾವು ಮೊದಲು ತೋಟ ನೋಡಿ ಬರುವ, ಮತ್ತೆ ಮನೆಗೆ ಹೋಗುವ. ಸುಮಾರು 1.5 ಎಕರೆಯಷ್ಟು ಜಾಗ ಇದೆ ಅಂತೆ. ಹೀಗಾಗಿ ಹೋಗುವ. ಇದು ಗ್ಯಾಸ್. ಇಲ್ಲಿ ಗೋಬರ್ ಗ್ಯಾಸ್ ಅಂತದ್ದು ಅದು ಇದೆ ಗೈಸ್. ಗೋಬರ್ ಗ್ಯಾಸ್ ಮನೆಗೆ ಸೀದಾ ಹೋಗಿದೆ. ಈ ಗ್ಯಾಸಿನ ಅವಶ್ಯಕತೆ ಇಲ್ಲ. ಹಾಗಾಗಿ ತೋಟಕ್ಕೆ ಹೋಗ್ತಿದ್ದೇವೆ ಈಗ. ಗೈಸ್ ಇದೇ ಬಾರ್ಡ್ರ್, ಇವರ ತೋಟದ ಬಾರ್ಡ್ರ್. ಹೀಗಾಗಿ ಆಚೆ ಹೋಗಬೇಕು, ಇದೇ ಬಾರ್ಡ್ರ್. ಇನ್ನು ರಂಬುಟ ಗಿಡ. ಈ ತೋಟದಲ್ಲಿ ತುಂಬ ಗಿಡಗಳೆಲ್ಲ ಉಂಟು. ಅದು ರಂಬೋಟ, ಮತ್ತು ಇದು ಕೊಕ್ಕ, ಇದು ಜಾಯಿಕಾಯಿ ಕೊಕ್ಕ ಎಲ್ಲ ಸುಮಾರು ಉಂಟು. ಮತ್ತು ಸುಮಾರು 700 ಚಿಲ್ಲರೆ ಅಡಿಕೆ ಮರಗಳುಂಟು ತೋಟದಲ್ಲಿ ಗೈಸ್. ಎಲ್ಲ ತುಂಬ ಚೆನ್ನಾಗಿ ತೋಟವನ್ನು ಇಟ್ಟಿದ್ದಾರೆ. ಜಾಯಿಕಾಯಿ ಮರ ನೋಡಿ ಗೈಸ್, ಜಾಯಿಕಾಯಿ ಕೂಡ ತುಂಬ ಉಂಟು ಮೇಲೆ. ಇಲ್ಲೇ ಹೋಗುವ. ತೋಟ ನೋಡುವ ಗೈಸ್, ತೋಟ ನೋಡಿ ಒಮ್ಮೆ ನೋಡಿ ಎಲ್ಲ ಫುಲ್ ತೋಟ ನೋಡಿ. ಕೊಕ್ಕ ಮರ ತುಂಬ ಇದೆ ಗೈಸ್, ಏನು ತೊಂದರೆ ಇಲ್ಲ. ಕೊಕ್ಕ ಉಂಟು, ಜಾಯಿಕಾಯಿ ಉಂಟು. ಸ್ವಲ್ಪ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಉಂಟು. ಸ್ಪ್ರಿಂಕ್ಲರ್ ಉಂಟು. ಅದೇ ಕೆಲವು ನೀರು ಬಿಡ್ತಾರೆ. ಸಸಿ ಎಲ್ಲ ತುಂಬ ಉಂಟು. ಎಡೆ ಸಸಿ ಇಟ್ಟಿದೆ. ಹಾಗೆ ಬಾರ್ಡ್ರ್ ನೋಡಿ, ಇಲ್ಲಿ ಬಾರ್ಡ್ರ್, ಇನ್ನೊಂದು ಬಾರ್ಡ್ರ್ ಗೈಸ್. ಆಚಿಂದ ಬಂದು ಹೀಗಾಗಿ ಬಾರ್ಡ್ರ್ ಹೋಗ್ತದೆ. ಇದು ಕೆಳಗಿನವರೆಗೆ ನೋಡಿ. ಇದು ಇಲ್ಲಿ ಇನ್ನು ಅಲ್ಲೇ ಬಂದು ಆ ಸೈಡಲ್ಲಾಗಿ ಇದು ಈಚೆ ಸೈಡ್ ಬರ್ತದೆ. ಇದು ಕೆಳಗೆ ಇಲ್ಲಿ ನದಿ ಉಂಟು. ಕೆಳಗೆ ನದಿ ಉಂಟಂತೆ. ಇಲ್ಲಿ ನದಿ ಉಂಟು. ಇಲ್ಲಿ ಇದರ ಹುಲ್ಲೆಲ್ಲ ತೆಗಿತಾ ಇದೆ, ಇದು ಕ್ಲೀನ್ ಆಗ್ತದೆ. ಮಳೆ ಬಂದ ಕಾರಣ ಸ್ವಲ್ಪ ಲೇಟ್. ಇಲ್ಲ ಇದ್ರೆ ಇದರ ಮೊದಲೇ ಹುಲ್ಲು ತೆಗೆದಾಗ್ತಿತ್ತು. ನೋಡಿ ಬಾರ್ಡರ್ ನೋಡಿ, ಕೆಳಗೆ ಇನ್ನು ಹೀಗೆ ಗೈಸ್ ತೋಟವನ್ನು ಕ್ಲೀನ್ ಮಾಡ್ತಿದ್ದಾರೆ ಅಂತ. ಈಗ ಆಗಲಿಲ್ಲ, ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಕೆಲಸಗಳು ಆಗ್ತಾ ಉಂಟು. ಸಸಿಗಳು ಇಟ್ಟಿದೆ ಇಲ್ಲಿ ಲೈಟಾಗಿ ನೋಡಿ. ಇಲ್ಲಿ ಒಂದು ಹೊಳೆ ಬರ್ತಾ ಉಂಟು. ನದಿ ನೋಡಿ, ನದಿ ಚಂದ ಉಂಟು. ನೀರು 24x7 ಅಂತ ಹೇಳ್ಬೋದು ಹೇಳೋದಕ್ಕೆ. ಯಾವಾಗಲೂ ನೀರು ಹೋಗ್ತಾ ಇರ್ತದೆ. ಬೇಸಿಗೆಗಾಲದಲ್ಲಿ ಕೂಡ ನೀರು ತೋಟಕ್ಕೆ ಬೇಕಾದಷ್ಟು ಉಂಟು. ಹಾಗಾಗಿ ನೀರಿನ ಅವಶ್ಯಕತೆ ಉಂಟು. ನೋಡಿ ಬನ್ನಿ ಗೈಸ್, ನದಿಯನ್ನು ನೋಡೋಣ. ನೋಡಿ ನದಿ ಹೀಗೆ ಬರ್ತಾ ಉಂಟು. ಇಲ್ಲೇ ನದಿ ಉಂಟು. ಈ ಸೈಡ್ ಫುಲ್ಲು, ಒಂದು ಸೈಡಲ್ಲಿ ಫುಲ್ಲು ನದಿ ಉಂಟು ಗೈಸ್. ನದಿಯನ್ನು ತುಂಬ ದೊಡ್ಡ ನದಿ ಗೈಸ್. ಸೈಡ್ ಎಲ್ಲ ಸರಿಯಾಗಿ ಕಟ್ಟಿದ್ದಾರೆ. ನದಿ ಸೈಡ್ ಫುಲ್ಲು ಕಲ್ಲು ಕಟ್ಟಿ ಉಂಟು. ಏನು ಜರಿದು ಬೀಳುವ ಏನು ಇದಿಲ್ಲ, ಎಲ್ಲ ಸೇಫ್ ಉಂಟು. ಇನ್ನು ಮುಂದೆ ದೊಡ್ಡ ನದಿ ಗೈಸ್, ನೀರು ಉಂಟು. ಇದು
ಇನ್ನು ಇಲ್ಲಿ ಒಂದು ನೋಡಿ ಕೆರೆ ಉಂಟು ಇದರಲ್ಲಿ guys, ಒಳ್ಳೆ ಮೆಣಸು ಪೆಪ್ಪರ್ ಕೂಡ ಉಂಟು. ಪೆಪ್ಪರ್ ಒಂದು ಪೆಪ್ಪರ್ ಬಳ್ಳಿ ಉಂಟು, ಬಾಳೆ ಗಿಡಗಳುಂಟು, guys, ಇಲ್ಲಿ ಒಂದು ಚಿಕ್ಕ ಬಾವಿ ಬಾವಿ ಉಂಟು. ಬಾವಿ ಉಂಟು ಚಿಕ್ಕದು. ಇದು ಮೈನ್ ಸೋರ್ಸ್ ತೋಟಕ್ಕೆ. ಇದು ತೋಟಕ್ಕೆ guys. ಒಂದು ಇನ್ನೊಂದು ಬೋರ್ವೆಲ್ ಉಂಟು. ಒಂದು ಬೋರ್ವೆಲ್ ಉಂಟು. ಬೇಸಿಗೆಗಾಲದಲ್ಲಿ ನದಿಯಿಂದ ಕೂಡ ತೆಗಿತಾರೆ, ಇದರಿಂದ ಕೂಡ ನೀರು ತೆಗಿತಾರೆ guys ತೋಟಕ್ಕೆ. ನದಿ ಅಲ್ಲ, ಬಾವಿ ಎಸೆದ್ರೆ ಸಾಕಾಗ್ತದೆ, ನದಿಗೆ ಬೇಕು ಅಂತ ಇಲ್ಲ. ಇದು ಬಾವಿಯಲ್ಲಿ ಕಡಿಮೆ ಆದರೆ ನದಿ ಉಂಟು. ಅಲ್ಲ, ನದಿ ಅಗತ್ಯ ಬರುದಿಲ್ಲ, ಅಷ್ಟು ನೀರು ಸಿಗ್ತಾ ಉಂಟು. ಬೋರಿಂದ ನೀರು ಬರ್ತದೆ, ಬೋರ್ ಉಂಟು. ಮತ್ತೆ ದಿ ಹಳಸ್ಸು ಅಂತ ಹೇಳ್ತೇವಲ್ಲ, ದೀಗುಜ್ಜೆ, ಅದೊಂದು 4-5 ಮರಗಳುಂಟು. ಸಾಧಾರಣ ವರ್ಷಕ್ಕೆ ಒಂದು 5,000ದಷ್ಟು ದೀಗುಜ್ಜೆ ಮಾರ್ಲಿಕ್ಕೆ ಆಗ್ತದೆ. ಇದು ಕೂಡ ತುಂಬಾ ಸಹಾಯ ಆಗ್ತದೆ, ಮನೆಗೆ ಕೂಡ ನೀವು ಉಪಯೋಗ ಮಾಡ್ಬೋದು. ಹೌದು ಹೌದು. ಮತ್ತೆ 5-6 ಮರ ಉಂಟಂತೆ. ಅಡಿಕೆ ಕೂಡ ಹಾಗೆ ಒಂದು 5 ಕಂಡಿಯಷ್ಟು ಅಡಿಕೆ ಹೇಗೋ ಆಗ್ತದೆ ಈ ತೋಟದಲ್ಲಿ. ಒಂದು 50 ತೆಂಗು ಎಲ್ಲ ಆಗುವಾಗ ಸಾಧಾರಣವಾಗಿ 1 ಲಕ್ಷದವರೆಗೆ ಇದರಲ್ಲಿ ಉತ್ಪತ್ತಿ ಬರ್ತದೆ ಈ ತೋಟದಲ್ಲಿ. ಮತ್ತೆ ಮೈಂಟೆನೆನ್ಸ್ ನೋಡಿ ಹೇಗೆ ಉಂಟು ಅಂತ. ಮೈಂಟೆನೆನ್ಸ್ ಹೇಗೆ ಉಂಟು ನೋಡಿ. ಈ ವರ್ಷ ಸ್ವಲ್ಪ ಕೊಳೆ ರೋಗ ಬಂದು ಮಳೆ ಕೂಡ ಜಾಸ್ತಿ ಆದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈ ಸಲ ಎಲ್ಲ ಕಡೆಯೂ ಹಾಗೆ, ನಾವು ಅಂತ ಅಲ್ಲ. ಈ ತೋಟದಲ್ಲಿ ಮೈಂಟೆನೆನ್ಸ್ ಎಲ್ಲ ನೋಡಿ ಮೈಂಟೆನೆನ್ಸ್ ಮಾಡಿದ್ದಾರೆ, ತುಂಬಾ ಒಳ್ಳೆದರಲ್ಲಿ ಮೈಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಸಸ್ಯ ಎಲ್ಲ ನೆಟ್ಟಿದ್ದಾರೆ. ಹೌದು ನೋಡಿ, ಇಲ್ಲಿ ಹೀಗೆ ಬರ್ತದೆ ಬಾರ್ಡರ್, ಅದು ನಾವು ತೋರಿಸುವ. ಅಲ್ಲಿ ನದಿಯ ಸೈಡ್ ಆಗಿ ನೋಡಿ, ತೋಟ ಈಚೆಗೆ ಬನ್ನಿ. ಇಲ್ಲಿ ತೋಟ ಹೀಗೆ ಉಂಟು. ಸಾಧಾರಣ ನದಿಯ ಬಾರ್ಡರ್ ಉಂಟು ತುಂಬಾ. ಹೌದು ನೋಡಿ, ನದಿ ನೋಡಿ ಹೇಗೆ ಎಲ್ಲ ಇಲ್ಲಿ ಟೋಟಲಿ ನೋಡಿ, ಇಲ್ಲಿಯವರೆಗೆ ನದಿ. ಸಾಧಾರಣ 100 ಮೀಟರ್ ಅಷ್ಟು ಉದ್ದ ಉಂಟು. ಹೌದು, ತೋಟಕ್ಕೆ ನದಿ ಸಿಗ್ತದೆ. ಹೌದು, ಹೇಳಿ 100 ಮೀಟರ್ ಜಾಸ್ತಿ ಸಿಗ್ಬೋದು, 100 ಮೀಟರ್ ಜಾಸ್ತಿ. ಆದ್ರೆ ಸೈಡ್ ಫುಲ್ ಕಟ್ಟಿ ಉಂಟು, ಭಾರಿ ಚಂದಕ್ಕೆ ಕಟ್ಟಪಣಿ ಹಾಗೆ ಕಟ್ಟಿ ಉಂಟು. ಮತ್ತೆ ಇದರ ಈ ಕಟ್ಟಪಣಿಯ ಸೈಡಲ್ಲಿ ಫುಲ್ಲು ತೆಂಗಿನ ಮರಗಳು ಉಂಟು, ಉದಾಕಿ ತೆಂಗಿನ ಮರಗಳು ಇಲ್ಲಿಂದ ಸುಮಾರು ಒಂದು ಎಷ್ಟು 50 ಮರಗಳು ಇರ್ಬೋದು. 50 ಮರಗಳುಂಟು. ಮತ್ತೆ ಸಣ್ಣ ಸಸಿಗಳುಂಟು. ನೋಡಿ, ಇದು ಕಾಂಪೌಂಡ್. ಇದು ಇಲ್ಲಿಯವರೆಗೆ ಇದೊಂದು ಕಾಂಪೌಂಡ್. ಇದರಿಂದ ಆಚೆ ಇಲ್ಲ, ಈಚೆ ಮಾತ್ರ. ಇನ್ನು ನಾವು ನೀರಿನದ್ದು ನೋಡಿದ್ರಲ್ಲ, ನದಿ ನೀರು ನೋಡಿದ್ರಲ್ಲ. ಇನ್ನು ಹೀಗಾಗಿ ಕಾಂಪೌಂಡ್ ಆಗಿ ಇನ್ನು ನಾವು ಸೈಡ್ ಮೇಲೆ ಹೋಗುವ, ಈ ಸೈಡ್ ಅಲ್ಲಿ ಆಗಿ ಹೋಗುವ. ನೋಡಿ ನೋಡಿ, ಅಡಿಕೆ ನೋಡ್ಬೋದು ನಿಮಗೆ. ನೋಡಿ ಅಡಿಕೆ ಹೇಗೆ ಉಂಟು ನೋಡಿ, ಮೇಲೆ ನೋಡಿ, ಒಳ್ಳೆ ಸುಮಾರು ಒಳ್ಳೆ ಉಂಟು. ಈಗ ಎಲ್ಲಿಯಾದ್ರೂ ಈ ಕೊಳೆ ರೋಗ ಬಾರದಿದ್ರೆ ಇವತ್ತು ಈ ಸಲ ಒಂದು 6-7 ಕಂಡಿ ಆಗುವ ಚಾನ್ಸ್ ಇತ್ತು. ಆದ್ರೆ ಏನ್ ಮಾಡುದು, ಮಳೆ ಜಾಸ್ತಿ ಇದ್ದು, ಮಳೆ ಜಾಸ್ತಿ ಬಂದ ಮಳೆ ಬಿಡ್ಲಿಲ್ಲ, ಹಾಗೆ ಒಂದು ಸ್ಪ್ರೇ ಮಾಡ್ಲಿಕ್ಕೆ ಆಗ್ಲಿಲ್ಲ ಮಳೆಯಿಂದಾಗಿ. ಆದ್ರೂ ಸ್ಪ್ರೇ ಮಾಡಿದ್ದಾರೆ. ಅದು ಮಳೆ ಜಾಸ್ತಿ ಆದ ಕಾರಣ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡಿ, ಇದು ಬಾರ್ಡರ್ ನೋಡಿ, ಬರೇ ಬಾರ್ಡರ್ ಈ ಸೈಡ್ ಅಲ್ಲಿ. ಇಲ್ಲಿಂದ ನೋಡಿ, ಬರೇ ಬಾರ್ಡರ್. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ತೋಟವನ್ನು, ಮರವನ್ನೆಲ್ಲ ಸರಿ ಅದಕ್ಕೆ ಬೇಕಾದ ಫರ್ಟಿಲೈಸರ್ ಎಲ್ಲ ಹಾಕಿ ಭಾರಿ ಚಂದವಾಗಿ ಉಳಿಸಿದ್ದಾರೆ. ಮೇಲಿನ ಸೈಟಿಗೆ ಹೋಗುವ, ಮೇಲೆ ಸ್ವಲ್ಪ ಉಂಟಂತೆ. ಇದರಲ್ಲಿ ಜಾಯಿಕಾಯಿ ಉಂಟು, ಕೊಕ್ಕ ಉಂಟು, ಹಾಗೆ ಬಾಳೆ, ಪೆಪ್ಪರ್. ಇದು ಬಾರ್ಡರ್ ಹೀಗೆ ಬಾರ್ಡರ್ ಬರ್ತದೆ ನೋಡಿ. ಇದು ಹೀಗೆ ತೋಟ ಹೀಗೆ ಬರ್ತದೆ. ಮನೆಯ ಹಿಂದಿನ ಸೈಟ್ ಅಲ್ಲ, ಮನೆಯ ಅದು ಬೇರೆ ಮನೆ. ಇಲ್ಲಿ ಹೀಗೆ ಕಾಂಪೌಂಡ್ ಹೊರಮನೆಯ ಸೈಡ್ ಅಲ್ಲಿ ಬರ್ತದೆ. ಹಾಗೆ ಸೈಡ್ ಅಲ್ಲಿ ಫುಲ್ ತೆಂಗಿನ ಮರಗಳು ನೋಡ್ಬೋದು ನೀವು. ಅಂದ್ರೆ ಮನೆಯ 4 ಸುತ್ತಲೂ ತೆಂಗಿನ ಮರಗಳು ಉಂಟು ಸುಮಾರು. ಮತ್ತೆ 50-100ರಷ್ಟು ಇರ್ಬೋದು ತೆಂಗಿನ. ಹೌದು. ಮತ್ತೆ ಜಾಯಿಕಾಯಿ ಗಿಡಗಳು, ಮತ್ತೆ ಹೂವಿನ ಗಿಡಗಳು ತುಂಬ ಉಂಟು. ಹೂವಿನ ಗಿಡಗಳುಂಟು. ಮತ್ತೆ ಸಾಧಾರಣ ಒಂದು ಮನೆಗೆ ಏನು ಬೇಕು, ಒಂದು ಫ್ಯಾಮಿಲಿಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಒಂದು 1.5 ಎಕರೆ ಜಾಗ, 1.5 ಎಕರೆ ಜಾಗ, 1.5 ಎಕರೆ ಜಾಗ, ಫುಲ್ ರೆಕಾರ್ಡ್ ಕ್ಲಿಯರ್. ರೆಕಾರ್ಡ್ ಏನು ಪ್ರಶ್ನೆ ಇಲ್ಲ, ರೆಕಾರ್ಡ್ ಕ್ಲಿಯರ್. ಗೈಸ್, ಈ ಸೈಟಲ್ಲಿ ವರ್ಷಕ್ಕೆ 1.5 ಲಕ್ಷ ಇನ್ಕಮ್ ಆಗ್ತದೆ ಅಂತ ಗೈಸ್.
ನೋಡಿ ನೀವು ನೋಡೋದು ತೆಂಗಿನ ಉತ್ಪತ್ತಿಯಲ್ಲಿ ನೋಡ್ಬೋದು. ತೆಂಗು ಕೂಡ ತೆಂಗಿನ ಮರ ಒಳ್ಳೆ ಉಂಟು ತೋಟದಲ್ಲಿ. ನಿಮಗೆ ಬೇಕಾದ ಯಾವುದು ಉಂಟು ಅದೆಲ್ಲ ಉಂಟು. ತರಕಾರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ತೋಟಕ್ಕೆ ಸಂಬಂಧ ಬಾಕಿದ್ದು ಎಲ್ಲ ಉಂಟು ಗೈಸ್. ನೋಡಿ ಪೆಪ್ಪರ್ ಉಂಟು. ಪೆಪ್ಪರ್ ನೋಡಿ, ತೆಂಗಿನ ಜಾಸ್ತಿ ಮರಗಳಲ್ಲಿ ಪೆಪ್ಪರ್ ಉಂಟು. ಟೋಟಲ್ 1 ಎಕರೆ 48 ಸೆನ್ಸ್ ಜಾಗ. ರೆಕಾರ್ಡ್ ಕ್ಲಿಯರ್ ರೆಕಾರ್ಡ್. ಅದಲ್ಲದೆ ಒಂದು ಗದ್ದೆಯೂ ಉಂಟು ನೋಡಿ, ಸಣ್ಣ ಒಂದು ಗದ್ದೆಯೂ ಉಂಟು. ಸಣ್ಣ ಗದ್ದೆ ನೋಡಿ, ಅಂದ್ರೆ ಮನೆ ತುಂಬಿಸ್ಲಿಕ್ಕೆ ಅಂತ ಒಂದು ಕ್ರಮ ಉಂಟಲ್ಲ ನಮ್ಮಲ್ಲಿ. ಅದಕ್ಕೆ ಬೇಕಾಗಿ ಸ್ವಲ್ಪ ಜಾಗದಲ್ಲಿ ಒಂದು ಸಣ್ಣ ಗದ್ದೆ ಮಾಡಿ ಅದು ಕೂಡ ಉಂಟು. ಮತ್ತೆ ಸಸಿಗಳು ಮನೆ ಅಂಗಳದ ಸೈಡಲ್ಲಿ ಒಂದು ಜಾಗ ವೇಸ್ಟ್ ಮಾಡೋದು ಬೇಡ. ಗದ್ದೆ ಒಂದು ಗದ್ದೆ ಸೈಡಲ್ಲಿ ಸಸಿಯನ್ನು ಅಡಿಕೆ ಸಸಿಯನ್ನು ನೆಟ್ಟಿದ್ದಾರೆ ನೋಡಿ. ಹಾಗೆ ಒಂದು ಬಾವಿ ಉಂಟು. ಅದಲ್ಲದೆ ಅಂಗಳದಲ್ಲಿ ಒಂದು ಬಾವಿ ಕೂಡ ಉಂಟು. ಎದುರಲ್ಲಿ ಮಾವಿನ ಮರ ಕೂಡ ಉಂಟು ಗೈಸ್. ಹೌದು ಹೌದು. ಬಾವಿ ಎಷ್ಟು ಉಂಟು ಒಳಗೆ? ಬಾವಿ ನೋಡ್ಬೇಕು, ಬಾವಿ ಎಷ್ಟು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ. ಬಾವಿ ಸಂದ್ರಲ್ಲ, ಬಾವಿ ಉಂಟು. ಅರ್ಜೆಂಟಿಗೆ ನೀರು ಕುಡಿಲಿಕ್ಕೆ ಹಾಗೆ ಅಂತ ಹೇಳಿ ನೀರು ಅಲ್ಲಿಂದ ಬರ್ತದೆ, ಕೆಳಗಿಂದ ಬೋರಿಂದ ಬರ್ತದೆ. ಹಾಗೆ ಬಾವಿ ಉಂಟು, ನೀರು ಮೇಲೆ ಉಂಟು ಗಾಯ್ಸ್. ನೀರಿಗೆ ಉಂಟಿಲ್ಲ ಬಾವಿ, ಅಂಗಳದ ಬಾವಿಯಲ್ಲಿ. ಹಾಗೆ ಅಂಗಳದ ಒಂದು ಮಾವಿನ ಮರ ಕೂಡ ಉಂಟು ನೋಡಿ. ಇದು ಬಾರ್ಡರ್ ಇಲ್ಲಿ ಹೀಗೆ ಬರ್ತದೆ ನೋಡಿ. ಇಲ್ಲಿ ಇದು ಅಂಗಳದಲ್ಲಿ ಬಾರ್ಡರ್. ಈಗ ಇಲ್ಲಿ ಬನ್ನಿ, ಬಾರ್ಡರ್ ಹೀಗೆ ಬರ್ತದೆ. ಬಾರ್ಡರ್ ಗೈಸ್ ನೋಡಿ. ಇಲ್ಲಿ ಇನ್ನು ಎದುರಿನ ಬಾರ್ಡರ್ ನಾವು ತೋರಿಸುವ ನೋಡಿ. ರೋಡ್ ಬನ್ನಿ ಗೈಸ್, ಇದು ರೋಡ್ ಸೈಡೇ ಮನೆ, ಹಾಗಾಗಿ ಏನು ತೊಂದರೆ ಇಲ್ಲ. ಹೈವೇ ನೋಡಿ, ಹೈವೇ ನೋಡಿ. ಇದು ಹಲಸಿನ ಮರ, ಇದರಲ್ಲಿ ಹಲಸಿನ ಮರ ಉಂಟು. ಹಲಸಿನ ಮರಗಳು ಕೆಲವು ರೋಡ್ ಸೈಡ್ ಎಲ್ಲ ನೋಡಿ. ನೋಡಿ ಒಳ್ಳೆ ರೋಡು ಗೈಸ್, ಇದು ರೋಡ್ ಸೈಡ್ ಮನೆ, ಹಾಗಾಗಿ ಏನು ತೊಂದರೆ ಇಲ್ಲ. ವಾಹನಗಳು ಆಚೆ ಈಚೆ ಎಲ್ಲ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಹೂವಿನ ಗಿಡ ಎಲ್ಲ ಸೈಡ್ ನೆಟ್ಟಿದ್ದಾರೆ ಚೆನ್ನಾಗಿ. ನೀರು ಹೋಗ್ಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆ ಉಂಟು ಗೈಸ್. ನೀರು ಹೋಗ್ಲಿಕ್ಕೆ ಮಳೆ ಬರುವಾಗ ಕೆಲವು ಸೈಡಲ್ಲಿ ನೀರು ಹೋಗ್ಲಿಕ್ಕೆ ಸ್ಥಳ ಇರ್ತದೆ, ಎಲ್ಲ ರೋಡಲ್ಲಿ ತುಂಬಿರ್ತದೆ. ಇದು ಹಾಗೆ ಕ್ಲೀನಾಗಿ ನೀರು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮಳೆಗಾಲದಲ್ಲಿ. ಬನ್ನಿ ಗೈಸ್, ನಾವು ಮನೆ ಒಮ್ಮೆ ನೋಡಿ ಬರುವ. ಮನೆಯ ಒಳಗೆ ಎಷ್ಟೆಲ್ಲ ಉಂಟು ಅಂತ. ಇದೇ ಮನೆ ಗೈಸ್. ಸುಮಾರು 950 ಸ್ಕ್ವೇರ್ ಫೀಟ್ ಉಂಟಂತೆ ಮನೆ ತುಂಬ ಕ್ಲೀನ್ ಉಂಟು ಮನೆ, ತೊಂದರೆ ಇಲ್ಲ. ಇದು ಹಾಲ್, ಮನೆ ಎದುರಿದ್ದು ಸಾಧಾರಣದ ಹಾಲ್, ಚಿಕ್ಕದು, ಎಲ್ಲ ದೊಡ್ಡದು ಅಂತಲ್ಲ. ಇದು ದೇವರ ಗೈಸ್, ಇದು ದೇವರ ಕೋಣೆ ಗೈಸ್, ಚಿಕ್ಕ ದೇವರ ಕೋಣೆ ಸಾಧಾರಣದ್ದು. ಮತ್ತು ಗೈಸ್, ಇದು ಡೈನಿಂಗ್ ಹಾಲ್, ಊಟ ಮಾಡಲಿಕ್ಕೆಲ್ಲ ಇಲ್ಲಿ ಡೈನಿಂಗ್ ಹಾಲ್ ಸ್ವಲ್ಪ ದೊಡ್ಡದುಂಟು. ಅದು ಬೆಡ್ರೂಮ್ ನೋಡಿ. ಬೆಡ್ರೂಮ್ ಗೈಸ್, ಇದು ಬೆಡ್ರೂಮ್ ಗೈಸ್. ಇದು ಬೆಡ್ರೂಮ್, 2 ಬೆಡ್ರೂಮ್ ಉಂಟು ಗೈಸ್. ಒಂದು ಇದು ಆಚೆ ಕಡೆ ಉಂಟು. ನನ್ನ ಗಾಡ್ರೇಜ್ ಎಲ್ಲ 2 ಸೆಟ್ ಫಿಕ್ಸ್ಡ್ ಗಾಡ್ರೇಜ್ ಉಂಟು. ಮತ್ತು ಇನ್ನು ಈಚೆ ಇನ್ನೊಂದು ಬೆಡ್ರೂಮ್. ಇದು ಎರಡನೇ ಬೆಡ್ರೂಮ್. 2 ಬೆಡ್ರೂಮ್ ಮನೆ. ಇದು ಸಾಧಾರಣ ಚಿಕ್ಕ ಬೆಡ್ರೂಮ್ ಗೈಸ್. ಇದರ ಪಕ್ಕದಲ್ಲೇ ಒಂದು ಟಾಯ್ಲೆಟ್ ಬಾತ್ರೂಮ್ ಉಂಟು. ಇದು ಟಾಯ್ಲೆಟ್ ಬಾತ್ರೂಮ್, ವಾಶ್ರೂಮ್. ಇದು ಬೆಡ್ರೂಮ್ ಪಕ್ಕದಲ್ಲಿ ಇರೋದು. ಮತ್ತು ಗೈಸ್, ಇದು ಕಿಚನ್ ಅಡಿಗೆ ಮಾಡಲಿಕ್ಕೆ ಅದರ ದೊಡ್ಡದೇ ಉಂಟು. ಅಡಿಗೆ ಎಲ್ಲ ಸರಿ ಕ್ಲೀನಾಗಿ ಇಟ್ಟಿದ್ದಾರೆ, ಅಡಿಗೆ ಕೋಣೆ ಕೂಡ ಚಂದ ಉಂಟು, ಭಾರಿ ಚಂದ ಉಂಟು. ಹೌದು ಗೈಸ್. ಇಲ್ಲಿ ಅಲ್ಲಿ ಆಗ ನಾವು ನೋಡಿದ್ದೇವೆ, ಅದೇ ಗೋಬರ್ ಗ್ಯಾಸ್ ಇಲ್ಲಿಗೆ ಬರೋದು ಗೈಸ್. ಅದರಿಂದ ಬರ್ತದೆ ಸೀದಾ ಇಲ್ಲಿ ಗ್ಯಾಸಿಗೆ ಸೀದಾ. ಆಚೆ ಕಡೆ ನೋಡು ಗೈಸ್. ಬನ್ನಿ ಬ್ಯಾಕ್ ಇಲ್ಲಿ ನೋಡು ಗೈಸ್. ಇದು ಬ್ಯಾಕ್ ಸೈಡ್ ಸಿಟ್ ಔಟ್ ಅಂತ ಹೇಳ್ಬೋದು. ಏನಾದರೂ ಇಡ್ಲಿಕ್ಕೆ, ಫಂಕ್ಷನ್ಗಳಿಗೆ ಅಡಿಗೆ ಮಾಡಲಿಕ್ಕೆಲ್ಲ ಇಲ್ಲಿ ಮಾಡ್ಬೋದು. ಹಾಗೆ ಸ್ವಲ್ಪ ದೊಡ್ಡದುಂಟು ಗೈಸ್ ಸಿಟ್ ಔಟ್. ಹಾಗೆ ಒಂದು ಕೊಟ್ಟಿಗೆ, ಇದಕ್ಕೆ ಕೊಟ್ಟಿಗೆ ನಾವು ಎಂತ ಅಡಿಕೆ ತೆಂಗಿನಕಾಯಿ ತೆಗೆದಿಡ್ಲಿಕ್ಕೆ ಅಂತೇಳಿ ಕೊಟ್ಟಿಗೆ ಉಂಟು. ಇದು ಹಟ್ಟಿ, ದನದ ಹಟ್ಟಿ ಗೈಸ್. ದನದ ಹಟ್ಟಿ. ಈಗ ದನ ಇಲ್ಲ, ಅವತ್ತಿತ್ತು. ಆಚೆ ಸೈಡ್ ಕೊಟ್ಟಿಗೆ ಇರೋದು, ಇದು ದನದ ಹಟ್ಟಿ. ಹಾಗೆ ಗೈಸ್, ಇದು ಇನ್ನು ಹೊರಗಿದ್ದು ವಾಶ್ರೂಮ್. ಹೊರಗಿದ್ದು 2 ಟಾಯ್ಲೆಟ್ ಬಾತ್ರೂಮ್, ಒಂದು ಹೊರಗೆ ಒಂದು ಒಳಗೆ ಗೈಸ್. ಹಾಗೆ ತುಂಬ ಚಂದ ಆಗಿ ಉಂಟು, ತುಂಬ ಕ್ಲೀನ್ ಆಗಿ ಉಂಟು ಗೈಸ್. ಮನೆ ತುಂಬ ನೀಟಾಗಿ ಇಟ್ಟಿದ್ದಾರೆ. ಒಂದು ಎಷ್ಟು 5 ವರ್ಷ ಆಯಿತು ಮನೆ ಮಕ್ಕಳಾಗಿ. 5 ವರ್ಷ ಆಯ್ತು ಇದು ಕಟ್ಟಿ ಗೈಸ್. 5 ವರ್ಷ ಆಯ್ತು ಗೈಸ್ ಮನೆ ಕಟ್ಟಿ.
ಆದರೂ 5 ವರ್ಷ ಆದರೂ ಗೊತ್ತಾಗೋದಿಲ್ಲ 5 ವರ್ಷ ಆಗಿದೆ ಅಂತ, ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಗೈಸ್. ನೋಡಿ ಈ ಜಾಗ ಮತ್ತು ಈ ಮನೆ ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಪಯ್ಯೋಳಿಕೆ ಪಂಚಾಯತ್ನ ಬಾಯಾರು ಎಂಬ ಗ್ರಾಮದ ಬಳ್ಳೂರು ಎಂಬಳ್ಳಿದೆ. ಇದು 1.5 ಎಕರೆ ಜಾಗ ಉಂಟು, ರೆಕಾರ್ಡ್ ಎಲ್ಲ ಕ್ಲೀನ್ ಉಂಟು, ಏನು ಪ್ರಶ್ನೆ ಇಲ್ಲ. ಇದಕ್ಕೆ ಒಂದು 80 ಲಕ್ಷ ಹೇಳ್ತಾ ಇದ್ದಾರೆ ಪಾರ್ಟಿ. ಮತ್ತು ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಹೇಳಿದ್ದಾರೆ. ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಬಂದು ನೋಡಿ ಹೇಳ್ಬೋದು. ಧನ್ಯವಾದಗಳು.